ಇವತ್ತೇನಾರ ನೀನು ಹೇಳಿರೋ ಹುಡುಗನ ಕರ್ಕೊಂಡು ಬಂದಿಲ್ಲ ಅಂತ ಇಟ್ಕೋ, ನಮ್ಮ ಅಕ್ಕನ ಮಗ ಪುರುಷೋತ್ತಮನೆ ಫಿಕ್ಸ್. ಬರ್ದಿಟ್ಕೋ. ಎಲ್ಲ ಕೆಲಸ ಮುಗಿಸಿ ಬೇಗ ಬರ್ತೀನಿ, ಒಟ್ಟಿಗೆ ತಿಂಡಿ ತಿನ್ನೋಣ. ಸರಿ ಕಣೆ, ನಾನ್ ದೇವ್ರ ಹತ್ರ ಹೋಗಿ ಬರ್ತೀನಿ. ಹಲೋ, ಏನ್ ಹೇಳ್ತಿದ್ಯಾ? ಐ ಕಾಂಟ್ ಬಿಲೀವ್ ಇಟ್. ನಿಜವಾಗ್ಲೂ? ರೇ ಎತ್ಕೊಳ್ರಿ. HMT ರೋಡು ದೇವಸ್ಥಾನದ ಎದುರುಗಡೆ ಆಕ್ಸಿಡೆಂಟ್ ಆಗಿದೆ ಸರ್. ಒಂದ್ ನಿಮಿಷ ಇರು. ಕಾರ್ ಈಗ ತಾನೆ ಮನೆ ಒಳಗಡೆ ಬಂತು. ಯಾವಾಗ ಆಯ್ತಿದೆಲ್ಲ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಸರ್, ಸರ್ಜರಿ ಕನ್ಸೆಂಟ್ಗೆ ಸೈನ್ ಹಾಕೋರು ಯಾರು ಇಲ್ಲ. ಇಲ್ಲಿ ಸರ್ಜರಿ ಮಾಡಕ್ಕಾಗಲ್ಲ ರೀ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಣ. SIಗೆ ಬಂದು ನನ್ನ ಮೀಟ್ ಮಾಡಕ್ ಹೇಳಿ, ಹಾಗೆ ID ಕಾರ್ಡ್ ಕೊಟ್ಬಿಡಿ, ಅವ್ರಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದು. ಏನಾದ್ರೂ ಕ್ಲೂ ಸಿಗ್ತಾ? ಎನಿಥಿಂಗ್ ಸಸ್ಪಿಷಿಯಸ್? ಓಕೆ, ಕಳಿಸ್ಕೊಡಿ, ನಾನು ಚೆಕ್ ಮಾಡ್ತೀನಿ.
ಎಕ್ಸ್ಕ್ಯೂಸ್ ಮಿ ಸರ್, ಪೇಷಂಟ್ ಹತ್ರ ಈ ಐಡಿ ಇತ್ತು, ಡಾಕ್ಟರ್ ನಿಮಗೆ ಕೊಡಕ್ಕೆ ಹೇಳಿದ್ರು, ಏನಾದರೂ ಯೂಸ್ ಆಗ್ಬೋದಾ ಚೆಕ್ ಮಾಡಿ ಸರ್. ಈ ಐಡಿ ಇಟ್ಕೊಳ್ಳಿ, ಅದರಲ್ಲಿರೋ ನಂಬರ್ದು ಸಿಮ್ ಕಾರ್ಡ್ ಡೀಟೇಲ್ಸ್ ತೆಗ್ಸಿ, ಹಾಗೆ CDR ಡೀಟೇಲ್ಸ್ ತೆಗ್ಸಿ, ಯಾರಾದ್ರೂ ರಿಲೇಟಿವ್ ಸಿಗ್ತಾರಾ ಅಂತ ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಧರ್ಮ. ಗುಡ್ ಮಾರ್ನಿಂಗ್ ಡಾಕ್ಟರ್. ಮೂರ್ತಿ ಅವರೇ ಕುತ್ಕೊಳ್ಳಿ, ತಿಂಡಿ ತಿನ್ನಿ. ಇಲ್ಲ, ನಂದಾಯ್ತು. ಮೀಟಿಂಗು ಇನ್ನೊಂದು 30 ಮಿನಿಟ್ಸ್ ಪುಷ್ ಮಾಡಲಾ? ಬೇಡ ಬೇಡ, ಸರಿಯಾದ ಟೈಮ್ಗೆ ಹೋಗೋಣ. ಸಾಕು. ಅಲ್ರಿ, ನೀವು ಮನೇಲಿ ಊಟ ಮಾಡೋದೇ ಒಂದ್ ಹೊತ್ತು, ಅದನ್ನು ಆರಾಮಾಗಿ ಮಾಡ್ಬಾರ್ದಾ? ನೀನ್ ಹೀಗೆ ತಿಂಡಿ ಬಡಿಸ್ತಾ ಇದ್ರೆ ಆಫೀಸ್ ಹೋಗಿ ನಾನು ಮೀಟಿಂಗ್ ಅಲ್ಲ, ನಿದ್ದೆ ಮಾಡ್ಬೇಕಾಗತ್ತೆ. ಎಲ್ಲಿ ನಿನ್ ಮಗ? ರೂಮಲ್ಲಿದ್ದಾನೆ ರೀ. ನಿನ್ನ ಮಗನಿಗೆ ಹೇಳು, ಜವಾಬ್ದಾರಿಗಳಿಂದ ಬಹಳ ದಿನ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಸರಿ, ಹೊರಡೋಣ. ಈ ಸಂಜೆ ನಿನ್ನ ಭಾವನು ಬರುವನು ಮಗಳೇ. ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಿ. ಖಂಡಿತವಾಗ್ಲೂ ಕರ್ಕೊ ಬರ್ತಾರೆ ಮಗಳೇ. ಈ ಸಂಜೆ ಸತ್ಯ ಹರಿಶ್ಚಂದ್ರ ಬರುವನು ಮಗಳೇ. ಗುಡ್ ಲಕ್. ಕಾಫಿ ಕೊಡು ಮಗಳೇ, ನನ್ಗೊಂದು ಬಿಸ್ಕೆಟ್ ಕೊಡಮ್ಮ. ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಮಗಳೇ. ಯಾಕಪ್ಪ ಅಷ್ಟು ಅರ್ಜೆಂಟು? ಬರ್ತಾಳ ಬಿಡು. ರಾಜ್ 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 ಎದ್ದೇಳಪ್ಪ. ರಾಜ್ ಎದ್ದೇಳು. ಇಷ್ಟು ಬಿದ್ದು ಏನ್ ಮಾಡ್ಬೇಕಮ್ಮ? ಗಂಟೆ 9 ಆಯ್ತು. 9 ಗಂಟೆಗೆ ಯಾವಾಗ ಎದ್ದಿದ್ದೀನಮ್ಮ? ತರ್ಲೆ ಮಾಲ್ಡೀವ್ಸ್ ಹೋಗಲ್ವಾ ಇವತ್ತು? ಅರ್ಧ ಗಂಟೆ ಮುಂಚೆ ಇಡ್ಸತ್ತಾನೆ. ಅಯ್ಯಪ್ಪ, ಈ ರೂಮ್ ಅದ್ ಯಾವ ಕಾಲ ಕ್ಲೀನ್ ಆಗುತ್ತೋ ದೇವ್ರಿಗೆ ಗೊತ್ತು. ಅಬ್ಬಾ, ಕೊನೆಗೂ ಹೊರಟಿಯಾ? ಎಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಂಡ್ಬಿಡ್ತೀಯ ಅಂತ ಹೆದರ್ಕೊಂಬಿಟ್ಟಿದ್ದೆ. ಎಲ್ಲ ಎತ್ಕೊಂಡ್ಯಾ? ಟಿಕೆಟ್ಸ್ ಇಲ್ಲಿದೆ. ಪಾಸ್ಪೋರ್ಟ್? ಓ, ಪಾಸ್ಪೋರ್ಟ್ ಮರ್ತ್ಬಿಟ್ಟೆ. ರಾಜ್, ನಿನ್ ಪಾಸ್ಪೋರ್ಟ್. ನನ್ ಮುದ್ದು ಅಮ್ಮ ನೀನು. ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ಪಬ್ಬು ಗಿಬ್ಬು ಅಂತೆಲ್ಲ ಸುತ್ತೋ ಹಾಗಿಲ್ಲ. ಹೊರಡೋಣ ರಾಜ್? ಎಲ್ಲಿಗೆ? ಇದ್ ಏನೇ ಅವತಾರ ನಿಂದು? ನಾನು ಹೇಳಿಲ್ವಾ? ಏರ್ಪೋರ್ಟ್ಗೆ ಹೋಗ್ತಿದೀವಲ್ಲ, ಅದಕ್ಕೆ ಈ ಸ್ಟೈಲ್. ಇದು ಸ್ಟೈಲ್ ಅಲ್ಲ, ಐಲು. ಈ ಅವತಾರದಲ್ಲಿ ನೀನ್ ಏರ್ಪೋರ್ಟ್ ಹೋದ್ರೆ ನಾಯಿಗಳು ಹಟ್ಸ್ಕೊಂಡ್ಬರ್ತಾವ ಅಷ್ಟೇ. ರಾಜ್, ಅಲ್ಲಿ ಮುತ್ತು ಹವಳ ಎಲ್ಲ ಚೆನ್ನಾಗಿ ಸಿಗುತ್ತಂತೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ನೀನ್ ತಗೊಂಡ್ ಬಂದ್ರೆ ನಾನು ಒಳ್ಳೆ ನೆಕ್ಲೆಸ್ ಮಾಡಿಸ್ಕೊಳ್ತೀನಿ, ಮರಿಬೇಡ. ಸರಿ ಅತ್ತೆ. ಅವ್ನು ನೆಮ್ಮದಿಯಾಗಿ ಹೋಗಿ ಬರಕ್ ಬಿಡೆ, ಅದೆಲ್ಲ ತರಬೇಡ ರಾಜ್. ಬರ್ತಾ ನನಗೊಂದು. ಓಕೆ ಮಾಮ. ಅದೆಲ್ಲ ಏನು ಬೇಡ, ಕುಡಿತಾರಂತೆ. ರಾಜ್, ನೀನು ಮರೀದೆ ಹವಳ ತಗೊಂಬ. ಹಾ, ಅವಳನ್ನ ಕರ್ಕೊಂಡ್ಬಿಡು. ಗಣಿ, ಅವಳು ಬೇಡ, ಅಲ್ಲೇ ಬಿಟ್ಬಿಡು. ನೀನ್ ಯಾರ ಮಾತು ಕೇಳ್ಬೇಡ ರಾಜ್, ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ಕೊಂಡ್ ಬಾ. ಸೂಪರ್ ಕಣೆ ನೀನೊಬ್ಳೆ ನನ್ನ ಅರ್ಥ ಮಾಡ್ಕೊಂಡಿರೋದು. ಅಯ್ಯೋ, ಮರ್ತೇ ಬಿಟ್ಟೆ. ರಾಜ್, ಬಾ ನನ್ ಜೊತೆ. ಮತ್ತಿನೇನಮ್ಮ, ನನ್ ಟೈಮ್ ಆಗ್ತಿದೆ. ಬಾ, ಹೇಳ್ತೀನಿ. ಒಂದ್ ನಿಮಿಷ.
ದೇವ್ರ ಒಳ್ಳೇದ್ ಮಾಡ್ಲಿ. ಹುಷಾರಾಗಿ ಹೋಗ್ಬಿಟ್ ಬಾ. ಓಕೆ ಮ್ಯಾಮ್. ಬಾ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ಆಯ್ತಮ್ಮ. ತಿಂಡಿ ತಿನ್ಬೇಕು. ನನ್ನ ನೋಡ್ಕೊಂಡ್ ಮಾತಾಡು. ಕಾರ್ಗಳೆಲ್ಲ ಫಾಸ್ಟ್ ಆಗಿ ಓಡಿಸ್ಬಾರ್ದು. ಜವಾಬ್ದಾರಿಯಿಂದ ಇರ್ಬೇಕು. ಆಯ್ತಮ್ಮ. ಗಂಟೆಗೊಂದ್ಸಲ ನಂಗೆ ಫೋನ್ ಮಾಡ್ಬೇಕು. ಗಂಟೆಗೊಂದ್ಸಲ ನಿನಗೆ ಕಾಲ್ ಮಾಡ್ಲಾ? ನಾನು ಮಾಲ್ಡೀವ್ಸ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಲಾ? ಸರಿ, 2 ಗಂಟೆಗೊಂದ್ಸಲ ಫೋನ್ ಮಾಡು. ಆಯ್ತಮ್ಮ. ನಂಗೆ ನಿನ್ ಬಗ್ಗೆನೇ ಯೋಚನೆ ಇರುತ್ತೆ ಕಂದ. ಈಗ ಲೇಟ್ ಆಗದ ನನ್ನ ಬಿಡಮ್ಮ. ಬಾಯ್ ದಕ್ಷು. ನನಗೇನ ಸ್ಟೇಜ್ ಆಗಿಲ್ಲ. ಹೋಗ್ಬಾ ಹೋಗ್ಬಾ. ಬಾಯ್. ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್. ನಾನು ಈಗ ತಾನೇ ಏರ್ಪೋರ್ಟ್ ಹೊರಟಿದ್ದಾನೆ. ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮಗ ಮಾಲ್ಡೀವ್ಸ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದು ಐಲ್ಯಾಂಡ್ ಕಣ. ಹೋಟೆಲ್ ಪ್ಯಾರಡೈಸ್ ಬುಕ್ ಮಾಡಿದೀನಿ. 1 ವಾರ ಫುಲ್ ಕಳೆದೋಗ್ಬಿಡೋಣ ಅಂತ ಅನ್ಕೊಂಡಿದೀನಿ ಮಗ. ಒಂದ್ ನಿಮಿಷ ಇರೋ ಮಗ, ಮಾಡ್ತೀನಿ. ಏಯ್, ಇಲ್ಲೋ ಕೆಳಗೆ. ಯಾಕೆ ಸರ್? ಜೀಪ್ ಹತ್ತಕ್ಕೆ. ಜೀಪಾ? ಯಾಕೆ? ನಾನೇನ್ ಮಾಡಿದೀನಿ? ಸುಮ್ನೆ ಜೀಪ್ ಹತ್ತು, ಇಲ್ಲಾಂದ್ರೆ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಪ್ರ್ಯಾಂಕ್ ಮಾಡ್ತಿಲ್ಲ ತಾನೆ? ಸುಮ್ನೆ ನಿಮ್ಮವ್ರಿಗೆ ಜೀಪ್ ತೆಗೆ ಕೇಳಿ, ಅರ್ಜೆಂಟ್ ಇದೆ. ತಲೆ ಕೆಟ್ಟಿದ್ಯಾ? ಬೇಗ ಕಾರಿಂದ ಇಳಿ. ಸರ್ ಸುಮ್ನೆ ತಮಾಷೆ ಮಾಡ್ಬೇಡಿ, ನಂಗೆ ಫ್ಲೈಟಿಗೆ ಲೇಟ್ ಆಗ್ತಿದೆ. ನಾನು ಫ್ಲೈಟ್ ಹತ್ತೋಕೆ ಕರೀತಾ ಇರೋದು. ಕೆಳಗಿಳಿ. ಇಳಿಯಲ್ಲ. ಮೂರ್ತಿ, ನಮ್ಮ ಸುಶಾಂತ್ಗೆ ಒಂದು ಹೊಸ ಕ್ಯಾಬಿನ್ನ ರೆಡಿ ಮಾಡಬೇಕು. ಹಾಗೆ ಈ ಸಿಸ್ಟಮ್ಸ್ ಎಲ್ಲ ಏನಿದೆಯಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಬಿಡೋಣ. ಹೇಗಿದ್ರೆ ನಾನಂತೂ ಯೂಸ್ ಮಾಡೋದೇ ಇಲ್ವಲ್ಲ. ಆಮೇಲೆ ಅವನಿಗೆ ಗೈಡ್ ಮಾಡೋದಕ್ಕೆ ನಮ್ಮ ಎಂಪ್ಲಾಯಿ ಯಾರನ್ನಾರು ಒಬ್ಬನ ಅಸೈನ್ ಮಾಡಬೇಕು. ಈ ಕಂಪ್ನಿ ಕೆಲಸ ಎಲ್ಲ ಏನು ಅಂತ ಅರ್ಥ ಆಗೋ ತನಕ ಅವರು ಅವನ ಜೊತೆನಲ್ಲೇ ಇರಬೇಕು. ಯಾರನ್ನ ಅಸೈನ್ ಮಾಡೋದಂತ ನಾನು ತುಂಬ ಯೋಚನೆ ಮಾಡಿದೆ, ಬಟ್ ನನಗೆ ಯಾರು ಅಂತ ಹೊಳಿತಾ ಇಲ್ಲ. ನಿನಗೆ ಯಾರು ಅಂತ ಏನಾದ್ರು? ನಮ್ಮಲ್ಲಿ ಶ್ರೀನಿವಾಸ್ ರಾವ್ ಅಂತ ಒಬ್ರು ಇದ್ದಾರೆ. ಹಿ ಇಸ್ ಗುಡ್ ಎಟ್ ಇಟ್. ನಾ ಹೇಳ್ತೀನಿ, ಯು ಡೋಂಟ್ ವರಿ. ಇನ್ನು 3 ತಿಂಗಳಲ್ಲಿ ಸುಶಾಂತ್ನ ರೆಡಿ ಮಾಡೋ ಜವಾಬ್ದಾರಿ ನಂದು. ಓಕೆ ಓಕೆ. ಆಮೇಲೆ ಒಂದು ನಿಮಿಷ. ಹಲೋ, ವಾಟ್? ಏನ್ ಹೇಳ್ತಾ ಇದ್ದೀರಾ? ಏನಾಯ್ತು ಮೂರ್ತಿ? ನಮ್ ಸುಶಾಂತ್ನ ಪೊಲೀಸ್ ಅರೆಸ್ಟ್ ಮಾಡಿದಾರಂತೆ. ಏನೋ ಆಕ್ಸಿಡೆಂಟ್ ಮಾಡಿದಾನೆ ಅಂತ ಹೇಳ್ತಿದ್ದಾರೆ. ನಿನ್ನ ಕನ್ಸಿಗೆ ನಾನ್ ಸಪೋರ್ಟಿವ್ ಆಗಿ ನಿಲ್ತೀನಿ.
ನಿನ್ ಕಂಪ್ನಿ ಶುರು ಮಾಡೋದಕ್ಕೆ ನಾನ್ ಫಂಡ್ ಅರೇಂಜ್ ಮಾಡ್ತೀನಿ. ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ನೀನು ನನ್ನ ಲವ್ ಮಾಡು ಅಂತ ನಾನೇನು ಫೋರ್ಸ್ ಮಾಡಲ್ಲ. ಹಾಗೆ ಮಾಡೋ ಹಾಗಿದ್ರೆ ಕಾಲೇಜ್ ಟೈಮಲ್ಲೇ ಮಾಡ್ತಾ ಇದ್ದೆ. ಹಾಗೆಲ್ಲ ಯಾವುದನ್ನು ಒತ್ತಾಯ ಮಾಡಿ ತಗೊಳ್ಳೋ ಸ್ವಭಾವ ನಂದಂತೂ ಅಲ್ಲ. ನಿನ್ ಜೊತೆನೆ ಜೀವನ ಕಳಿಬೇಕು ಅಂತ ನೀನ್ ನೋಡ್ದಾಗ್ಲಿಂದ ಆಸೆ. ಆ ಆಸೆ ಇನ್ನೂ ಜೀವಂತವಾಗಿದೆ. ನೀನ್ ಸುಮ್ನೆ ನನ್ನ ಜೊತೆ ಕೆಲಸ ಮಾಡು. ನನ್ನ ಪ್ರೀತಿ ಮೋಸ ಅಲ್ಲ ತಿಳಿತಾ. ಈ ಡಾಕ್ಯುಮೆಂಟ್ ನೋಡು. ನನಗೆ ಆಸ್ತಿ ಅಂತ ಇರೋದು ಇದೊಂದೇ ಆರಾಧನೆ. ಇದರಿಂದ ನಿನಗೇನಾದ್ರೂ ಉಪಯೋಗ ಆದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ನನ್ಗಿನ್ ಯಾರೇ ಇದಾರೆ ಆರಾಧನಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ನನ್ನೋರು ಅಂತ ಸದ್ಯಕ್ಕಿರೋದು ನೀನ್ ಒಬ್ಳೆ. ಇಂಥ ಟೈಮಲ್ಲಿ ನೀನ್ ಬಂದು ನನ್ನ ಕೈ ಹಿಡಿದೇ ಇದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ ರವಿ. ಮಹೇಶ್ ಸರ್ ನನ್ನ ಮದುವೆ ಮಾಡೇ ಬಿಡೋ ಹಾಗೆ ಕಾಣ್ತಿದ್ದಾರೆ. ಥ್ಯಾಂಕ್ ಯು ರವಿ. ನೀನು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಋಣ ತೀರಿಸ್ತೀನಿ. ದೇವ್ರೆ, ಯಾರೇ ಆಗಿದ್ರು ಅವ್ರ ಪ್ರಾಣಕ್ಕೆ ಅಪಾಯ ಆಗದೆ ಇದ್ರೆ ಸಾಕು. ಈ ರವಿ ಎಲ್ಲೋದ್ನೋ? ರವಿ ಫೋನ್ ಯಾಕೆ ಸ್ವಿಚ್ ಆಫ್ ಅಂತ ಬರ್ತಿದೆ? ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಯಾವತ್ತು ಸ್ವಿಚ್ ಆಫ್ ಮಾಡ್ತಿರೋನು ಇವತ್ತು ಯಾಕೆ ಹೀಗ್ ಮಾಡ್ತಿದ್ದಾನೆ? ಅವನು ನಾಟಕ ಆಡ್ತಾ ಇರ್ಬೋದು. 3 ದಿನ ನಿನ್ ಜೊತೆಲಿದ್ದು ಮಜಾ ಮಾಡಿ ಕೈ ಕೊಟ್ಟು ಓದ್ತಾ ಇರ್ತಾನೆ. ನೋಡ್ತಾ ಇರು. ನಾಳೆನೆ ಅವನ ಮನೆ ಕರ್ಕೊಂಡ್ ಬರ್ತೀನಿ. ಸೂಟ್ ಕೇಸ್ನ ಇಲ್ಲೇ ಇಟ್ಟಿದ್ದೀನಿ. ಅವನ್ನ ಕರ್ಕೊಂಡ್ ಬಾ, ನಾನು ನೋಡ್ತೀನಿ. ಇವತ್ತೇನಾರ ನೀನ್ ಹೇಳಿರೋ ಹುಡುಗನ ಕರ್ಕೊಂಡ್ ಬಂದಿಲ್ಲ ಅಂತ ಇಟ್ಕೋ. ನಮ್ಮ ಅಕ್ಕನ ಮಗ ಪುರುಷೋತ್ತಮನೆ ಫಿಕ್ಸ್. ಬರ್ದಿಟ್ಕೋ. ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣಿಸ್ತಿದ್ಯಾ? ಆಕ್ಸಿಡೆಂಟ್ ಆದ ತಕ್ಷಣ ಹುಡುಗನ ಹಾಸ್ಪಿಟಲ್ ಸೇರ್ಸೋದ್ ಬಿಟ್ಟು ಊರ್ ಬಿಟ್ಟು ಓಡ್ ಹೋಗ್ತಿದ್ಯಾ? ಆಕ್ಸಿಡೆಂಟ್? ಯಾವ ಆಕ್ಸಿಡೆಂಟ್ ಸರ್? ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಫೋನ್ ಮಾಡ್ಬೋದಾಗಿತ್ತು. ಈ ತರ ಆಗ್ಬಿಟ್ಟಿದೆ, ಜನ ಹೊಡಿತಾರೆ ಅಂತ ಅಲ್ಲಿಂದ ಓಡ್ಬಿಟ್ಟಿದ್ದೀನಿ, ಒಂದು ಸರೆಂಡರ್ ಆಗ್ತೀನಿ ಅಂತ. ಅದನ್ನೂ ಮಾಡ್ಲಿಲ್ಲ. ಸೀದಾ ಕಾರ್ ತಗೊಂಡ್ ಹೋಗಿ ಮನೇಲಿ ಕುತ್ಕೊಂಡ್ಬಿಟ್ಯಾ? ಸರ್, ನಾನು ಯಾವ ಆಕ್ಸಿಡೆಂಟು ಮಾಡಿಲ್ಲ. ನೀವ್ ಏನ್ ಹೇಳ್ತೀರ ನಂಗೆ ಏನು ಗೊತ್ತಾಗ್ತಿಲ್ಲ ಸರ್. ನಾನು ಏರ್ಪೋರ್ಟ್ಗೆ ಹೋಗ್ತಿದ್ದೆ, ನೀವ್ ಬಂದು ಅರೆಸ್ಟ್ ಮಾಡಿದ್ರಿ, ಅಷ್ಟೇ ಸರ್ ನನ್ಗೆ ಗೊತ್ತಿರೋದು. ಆಕ್ಸಿಡೆಂಟ್ ಮಾಡಿ ದೇಶಾಂತರ ಓಡ್ ಹೋಗ್ಬೋದು ಅನ್ಕೊಂಡಿದ್ಯಾ? ತಕ್ಷಣ ಬಂದು ಸರೆಂಡರ್ ಆಗಿದ್ರೆ ಉಳ್ಕೋತಿದ್ದೆ ಮಗನೇ. ಹಬ್ಬ ಅಂದ್ರೆ 6 ತಿಂಗಳು ಜೈಲಾಗಿರೋದು ಅಷ್ಟೇ. ಹಿಟ್ ಅಂಡ್ ರನ್ ಕೇಸು. ಈಗ ಪನಿಷ್ಮೆಂಟ್ ಎಷ್ಟು ಅಂತ ಗೊತ್ತಾ? ಬಡವ್ರ ಪ್ರಾಣ ಅಂದ್ರೆ ಲೆಕ್ಕನೇ ಇಲ್ಲ ಅಲ್ವ ನಿಮ್ಗೆಲ್ಲ. ಅವನೇನಾದ್ರೂ ತೀರ್ಕೊಂಡ ತಿಟ್ಕೋ, 302 ರಿಜಿಸ್ಟರ್ ಮಾಡ್ತೀನಿ.